ಗೌರಿಬಿದನೂರಿನ ಹೊಸ ಉಪ್ಪಾರಹಳ್ಳಿ ಸತ್ಯಮ್ಮ ದೇವಾಲಯದಲ್ಲಿ ಕಳ್ಳತನ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಸತ್ಯಮ್ಮ ದೇವಾಲಯದಲ್ಲಿ ಕಳ್ಳತನವಾಗಿದೆ. ಈ ಹಿನ್ನೆಲೆಯಲ್ಲಿ ಮಾತನಾಡಿದ ಅಲ್ಲಿನ ಊರಿನ ಮುಖಂಡರಾದ ನಂಜುಂಡಗೌಡರವರು ಮಾತನಾಡಿದರು. ಯಾರೋ ಅಪರಿಚಿತರ ಕೈವಾಡ ಇರಬಹುದು. ಊರಿನಲ್ಲಿ ಜಾತ್ರೆ ನಡೆದು ಸುಮಾರು 1 ವರ್ಷವಾಗಿತ್ತು. ಹುಂಡಿಯಲ್ಲಿರುವ ಹಣವನ್ನ ತೆಗೆಯದ ಕಾರಣ ಅಪರಿಚಿತ ವ್ಯಕ್ತಿಗಳು ಕಬ್ಬಿಣದ ಶಟರ್ 5 ಬೀಗ ಹೊಡೆದು ಕೆರೆಯಲ್ಲಿ ಎಸೆದು ಹುಂಡಿಯನ್ನ ಹೊಡೆದು ಹುಂಡಿಯಲ್ಲಿರುವ 25,000 ಹಣವನ್ನ ದೋಚಿದ್ದಾರೆ. ದೇವಿಯ ಕುತ್ತಿಗೆಯಲ್ಲಿರುವ ಸರ, ಒಡವೆ, ಗುಡಿಯಲ್ಲಿರುವ ಇತರೆ ವಸ್ತುಗಳನ್ನ ಮುಟ್ಟಿಲ್ಲ. ಬರೀ ಹುಂಡಿಯ ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ ಎಂದು ಗ್ರಾಮಸ್ಥರು ಹೊಸೂರು ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ. ಸ್ವಾಮಿ, ಗೌರಿಬಿದನೂರು ತಾಲೂಕು ಹೊಸೂರು ಹೋಬಳಿ ಹೊಸ ಉಪ್ಪಾರಹಳ್ಳಿ ಮತ್ತು ಕುದುರೆಬೇಲಿಯ ಗ್ರಾಮ ದೇವತೆಯಾದ ಸತ್ಯಮ್ಮ ತಾಯಿ ದೇವಸ್ಥಾನ ಕೆರೆ ಕಟ್ಟೆ ಏರಿ ಮೇಲೆ ಇದ್ದು 6/6/2024 ಗುರುವಾರ ರಾತ್ರಿ ಅಪರಿಚಿತ ವ್ಯಕ್ತಿಗಳಿಂದ ಬೀಗ ಹೊಡೆದು ಕಳ್ಳತನವಾಗಿರುತ್ತದೆ. ಅಂದರೆ ಹುಂಡಿಯನ್ನು ಹೊಡೆದಿರುತ್ತಾರೆ, ಬಾಕಿ ಬೇರೆ ಏನನ್ನು ಎತ್ತಿರುವುದಿಲ್ಲ. ಆ ಹುಂಡಿಯಲ್ಲಿ ಅಂದಾಜು ಮೊತ್ತ ಒಂದು 25,000 ಇರುತ್ತದೆ. ನಾವು ಅದನ್ನು 1 ವರ್ಷದಿಂದ ಹೊರಗಡೆ ತೆಗೆದಿರಲಿಲ್ಲ. ಆದ ಕಾರಣ ರಾತ್ರಿ ಅಪರಿಚಿತ ವ್ಯಕ್ತಿಗಳು ಕಳ್ಳತನ ಮಾಡಿರುತ್ತಾರೆ. ಇನ್ನವಾ ಇಲ್ಲ ಬೀಗಗಳು ಇಲ್ಲ ಹೂವ ಅಲ್ವಾ ಬೀಗ ಅಲ್ವಾ ಇವು ಇಲ್ಲ ಹೂವ ಇನ್ನೊಂದು ಅಲ್ಲೊಂದು ಐತೆ. ಅಲ್ಲೈತೆ, ಗಿಡದಾಗೊಂದೈತೆ. ಮೇಲಿಂದ ಕವರ್ ಮಾಡ್ತೀಯಾ ಎಲ್ಲ ಮೇಲೇನೆ ಕಾಣಿಸ್ತೈತೆ. ಆಗಲಿಕ್ಕೆ ಇಲ್ಲೇ ಕೆಲಸ ಮಾಡ್ತಿರೋದು. ಕೈ ತೋರ್ಸಕ್ ಆಗ್ಲಿಲ್ವಲ್ಲ, ತಿರ್ಗಿ ಅಲ್ಲಿ ಇದು ಮಾಡಿರಲ್ಲ.